ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಾಡ್ಕೊತಾ ಇರೋದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್. ಆ್ಯಕ್ಚುಲಿ ಮಾರ್ನಿಂಗ್ ಮಾಡ್ಕೊಳ್ಬೇಕಿತ್ತು, ಇನ್ನೇನು ಲೇಟಾಗಿ ಸ್ನಾನ ಮಾಡಿರೋದ್ರಿಂದ ಮಧ್ಯಾಹ್ನನೇ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಹೊರಗಡೆ ತುಂಬ ಬಿಸಿಲಿರುತ್ತೆ, ಜೊತೆಗೆ ಪೊಲ್ಯೂಷನ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇವಾಗ ನಾವು ಇಷ್ಟೊಂದು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಟ್ಟು ಅದು ಇದು ಜಂಕ್ ತಿನ್ನೋದು, ಆಯಿಲಿ ಫುಡ್ ತಿನ್ನೋದು, ಈ ಥರದ್ದೆಲ್ಲ ಸೋಡಾ ಆ ಥರದ್ದೆಲ್ಲ ಅನ್ಹೆಲ್ತಿ ಫುಡ್ಗಳನ್ನು ತಿಂದರೆ ಆ್ಯಕ್ಚುಲಿ ನಾವು ಯೂಸ್ ಮಾಡೋ ಯಾವುದೇ ರೀತಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ ಕೂಡ ಏನು ಬೆನಿಫಿಟ್ ತೋರಿಸಲ್ಲ. ಸೊ ಅದಕ್ಕೆ ಒಳ್ಳೆ ಫುಡ್ಡು ತಿನ್ನಬೇಕು, ಜೊತೆಗೆ ಎಕ್ಸ್ಟರ್ನಲ್ ಆಗಿ ಸ್ಕಿನ್ ಕೇರನ್ನು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಇವತ್ತು ನಾನು ಪನ್ನೀರ್ ಮತ್ತು ಪೀಸ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಆಲೂಗಡ್ಡೆ ಜೊತೆಗೆ ಮಾಡಿದ್ರೆ, ಆಲೂಗಡ್ಡೆ ಬಟಾಣಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ಮತ್ತು ಜೀರಾ ರೈಸ್, ಗೀ ರೈಸ್, ಇದ್ರ ಜೊತೆಗೆಲ್ಲ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ 1 ಲೀಟರ್ ಮಿಲ್ಕ್ ತೊಗೊಂಡ್ಬಿಟ್ಟು ಪನ್ನೀರ್ನ ಮನೇಲೆ, ಲೋ ಫ್ಯಾಟ್ ಪನ್ನೀರ್ನ ಮನೇಲೆ ಮಾಡ್ಕೊಂಡಿದ್ದೀನಿ. ಇವಾಗ ಹೊರಗಡೆಯಿಂದ ತರಿಸೋ ಪನ್ನೀರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನೋಡಿ ತರಿಸ್ಬೇಕು. ಲೋ ಫ್ಯಾಟ್ ಪನ್ನೀರು ಕೂಡ ಸಿಗುತ್ತೆ, ಬಟ್ ನಂದಿನಿಯಲ್ಲಿ ಲೋ ಫ್ಯಾಟ್ ಪನ್ನೀರ್ ಸಿಗಲ್ಲ ನಂಗೆ ಗೊತ್ತಿರೋಂಗೆ. ಸೊ ಅದಕ್ಕೆ ಇವಾಗ ನಾನು ಮನೇಲೇ ಬ್ಲೂ ಕಲರ್ ನಂದಿನಿ ಮಿಲ್ಕ್ ಬರುತ್ತಲ್ಲ, ಅದರಲ್ಲೇ ಲೋ ಫ್ಯಾಟ್ ಪನ್ನೀರ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸಾಕಾಗಲ್ಲ ಅಂತ ನಂದಿನಿ ಪನ್ನೀರ್ನು ಕೂಡ 100-200 ಗ್ರಾಮ್ ತರಿಸಿದ್ದೀನಿ. ಇಲ್ಲಿ ನಾನು ರುಬೋದಕ್ಕೆ ಕೊಬ್ಬರಿ, ಟೊಮೆಟೊ, ಆನಿಯನ್, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಎಷ್ಟೆಷ್ಟು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ಇದೆಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ನೀವು ಯಾವುದೇ ಅಡುಗೆ ಮಾಡಿ, ಅಂದರೆ ಪಲ್ಯಗಳಿಗೆಲ್ಲ ತರಿ ರುಬ್ಕೊಬೇಕು, ಬಟ್ ಈ ಥರ ಸಾರು, ಗ್ರೇವಿ ಎಲ್ಲ ಮಾಡೋದಕ್ಕೆ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಾಗತ್ತೆ, ಅಡುಗೆ ಚೆನ್ನಾಗಾಗತ್ತೆ. ಆ್ಯಂಡ್ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಧನಿಯಾನು ಹಾಕ್ಕೊತಾ ಇದ್ದೀನಿ, ಧನಿಯಾ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಮುಂಚೆನೇ ಹಾಕ್ಕೊಳ್ಬೇಕಿತ್ತು, ನನಗೆ ಮರ್ತೋಯ್ತು. ಸೊ ಅದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಕುಕ್ಕರ್ನ ತೊಗೊಂಡಿದ್ದೀನಿ. ಯಾಕಂದರೆ ಇವಾಗ ಪಾತ್ರೆ ಮುಂದೆ ಸುಮ್ಮನೆ ಬೇಯಿಸ್ಕೊತ ನಿಲ್ಲೋದಕ್ಕಿಂತ ಕುಕ್ಕರ್ ಜಸ್ಟ್ ಒಂದು ವಿಷಲ್ ಮಾಡಿಸ್ಬಿಟ್ರೆ ಆಗೋಗ್ಬಿಡತ್ತೆ. ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಈ ಕೊಕೊನೆಟ್ ಆಯಿಲ್ನ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ತೆಂಗಿನ ಮರ ಇದೆ, ಸೊ ಅದರಲ್ಲಿ ಬಿಟ್ಟಿರುವಂತಹ ತೆಂಗಿನಕಾಯಿನ ಒಣಗಿರತ್ತಲ್ಲ, ಒಣ ಕೊಬ್ಬರಿ, ಸೊ ಅದನ್ನು ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡು ಬಂದಿರೋದು ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್. ನೀವು ಬೇಕಂದರೆ ಗೀ ತೊಗೊಳ್ಳಿ, ಏನಾದರೂ ತೊಗೊಳ್ಬಹುದು. ಇಲ್ಲಾಂದರೆ ಹೊರಗಡೆನೇ ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಕಸೂರಿ ಮೆತ್ತಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಪನ್ನೀರ್ ಹಾಕ್ಬಿಟ್ಟು ಮತ್ತೆ ಫ್ರೋಝನ್ ಪೀಸ್ನ ತೊಗೊಂಡಿದ್ದೀನಿ, ಅದನ್ನು ಹಾಕಿ ಗರಂ ಮಸಾಲಾನ ಹಾಕಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ನೋಡಿಬಿಟ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಒಂದು 2 ವಿಷಲ್ ಮಾಡಿಸ್ಕೊಂಡ್ರೆ ಪನ್ನೀರ್ ಮತ್ತು ಪೀಸ್ ಗ್ರೇವಿ ರೆಡಿ ಆಗುತ್ತೆ. ಬಟ್ ಇದನ್ನು ಆಲೂಗಡ್ಡೆ ಜೊತೆಗೆ ಟ್ರೈ ಮಾಡಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಸೀಸನ್ಗಳಲ್ಲಿ ಇವಾಗ ಬಟಾಣಿ ಸೀಸನ್ ಇರುತ್ತಲ್ವಾ, ಆ ಸೀಸನಲ್ಲಿ ಫ್ರೆಶ್ ಆಗಿರೋ ಬಟಾಣಿ ಹಾಕಿದ್ರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮಧ್ಯಾಹ್ನದ ಲಂಚಿಗೆ ಚಪಾತಿ, ರೈಸ್, ಕ್ಯಾರೆಟ್, ಪೀಸ್ ಪನ್ನೀರ್ ಗ್ರೇವಿ ಮತ್ತು ಬೆಳಗ್ಗೆ ಮಾಡಿದ ಹಾಗಲಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆ ಮತ್ತು ಟೊಮೆಟೊ ಚಟ್ನಿನ ತೊಗೊಂಡಿದ್ದೀನಿ. ಹೀರೆಕಾಯಿ ಸಿಪ್ಪೆ ಮತ್ತು ಟೊಮೆಟೊ ಹಾಕಿ ಮಾಡಿದ್ದ ಚಟ್ನಿ. ನಾನು ಯಾವಾಗಲೂ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಎಲ್ಲ ಇದೇ ಥರ ಬ್ಯಾಲೆನ್ಸ್ಡಾಗಿ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕಾರ್ಬ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು. ಸೊ ಇದೆಲ್ಲ ಬ್ಯಾಲೆನ್ಸ್ಡಾಗಿದ್ದಾಗ ನಮ್ಮ ವೆಯ್ಟ್ ಕೂಡ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ, ವೆಯ್ಟ್ ಲಾಸ್ ಮಾಡೋಕ್ಕೆ, ಹೆಲ್ತಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗಲೂ ಯಾವ ಮೀಲಲ್ಲಾಗಿರ್ಬೋದು, ಪ್ರತಿಯೊಂದು ಮೀಲಲ್ಲೂ ಸೊ ಈ ಥರ ಬ್ಯಾಲೆನ್ಸ್ಡ್ ಆಗಿರೋ ಮೀಲ್ ತೊಗೊಳೋದಕ್ಕೆ ನೀವು ಕೂಡ ಟ್ರೈ ಮಾಡಿ. Tomorrow.
ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಊಟ ಮಾಡಿ ಗ್ರೀನ್ ಟೀ ಕುಡಿದು ಈವ್ನಿಂಗ್ ಹೊರಗಡೆ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ನೈಟ್ ನಿದ್ದೆ ಚೆನ್ನಾಗಿ ಆಗಿರಲಿಲ್ಲ ಅಂತ ನಾನು ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ, ಮತ್ತೆ ಮಧ್ಯಾಹ್ನ ವರ್ಕೌಟ್ ಮಾಡ್ತಾ ಇದ್ದೀನಿ. ಸಮ್ ಡೇಸ್ ಇವಾಗ ಹಾಗೆ ಆಗುತ್ತೆ, ನೈಟ್ ನಿದ್ದೆ ಆಗಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿರಲ್ಲ. ಈವ್ನಿಂಗ್ ಎಲ್ಲಾದರೂ ಹೊರಗಡೆ ಹೋಗೋದಿತ್ತು ಅಂತ ಅಂದರೆ ಈ ಥರ ಮಧ್ಯಾಹ್ನನೇ ವರ್ಕೌಟ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ. ಸೊ ಈ ಥರ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಫ್ರೀ ಟೈಮ್ ಮಾಡ್ಕೊಂಡು ವರ್ಕೌಟ್ ಮಾಡಬೇಕು. ಇಲ್ಲ ಇವತ್ತು ಮಾಡೋಕ್ಕಾಗಿಲ್ಲ ನಾಳೆ ಮಾಡೋಣ, ನಾಳೆ ಮಾಡೋಕ್ಕಾಗಿಲ್ಲ ನಾಡಿದ್ದು ಮಾಡೋಣ ಅಂತ ನಾವು ಏನಾದರೂ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾಗೆ ಹೋಗ್ತಾ ಇರುತ್ತೆ. ಬೇರೆದೆಲ್ಲ ನಮಗೆ ಎಷ್ಟು ಇಂಪಾರ್ಟೆಂಟು ಅದೇ ಥರ ವರ್ಕೌಟು ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರಿಗೋಸ್ಕರನೂ ನಾವು ಇದನ್ನು ಮಾಡ್ತಾ ಇಲ್ಲ, ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಸೊ ಫಿಸಿಕಲ್ ಆಕ್ಟಿವಿಟಿ ನಮಗೋಸ್ಕರ ನಾವು ಡೈಲಿ ಅಟ್ಲೀಸ್ಟ್ ವೀಕಲ್ಲಿ 3 days ಆದರೂ ಮಾಡಲೇಬೇಕು. ವರ್ಕೌಟ್ ಆದಮೇಲೆ ಫುಲ್ ಟಯರ್ಡ್ ಅನ್ನಿಸ್ತಾ ಇರುತ್ತೆ, ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಇದು ಒಂದೇ ರೀಸನ್ ಅಲ್ಲ, ನಾವು ವರ್ಕೌಟ್ ಆಗಿದ ತಕ್ಷಣ ಪ್ರೋಟೀನ್ ಶೇಕ್ ಕುಡಿಯೋದ್ರಿಂದ ಮಸಲ್ ಬಿಲ್ಡ್ ಆಗೋಕ್ಕೆ, ಬಾಡಿ ಮತ್ತೆ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಹೊರಗಡೆ ಬಂದು ಆದಷ್ಟು ಸ್ವಲ್ಪ ಇಲ್ಲಿ ಬಂದು ಏನಾದರೂ ಟೀ ಕುಡಿಯೋದು ಇಲ್ಲ ಸ್ವಲ್ಪ ಹಾಗೆ ಗಾಳಿ ತೊಗೊಳೋದಿದ್ರೆ ಬರ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ ನಮ್ಮ ಮನೆ ಪಕ್ಕ. ಫುಲ್ ಒಂದ್ಸಲಿ ಬಂದರೆ ಗ್ರೀನ್ ಆ ಥರ ಗಾಳಿ ಬಂದಾಗ ಇಲ್ಲ ಮಳೆ ಬಂದಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಹೊರಗಡೆ ಬಂದು ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಏನಕ್ಕೆ ಬಂದಿದೆಯಾ ಹೇಳಿ ನನಗೆ. ಚಿಕನ್ ಬಿರಿಯಾನಿ. ಓಕೆ, ಏನು ಬಿರಿಯಾನಿ? ದೊಡ್ಡ ಬಿರಿಯಾನಿ, ಚಿಕನ್ ದೊಡ್ಡ ಬಿರಿಯಾನಿ. ಆಮೇಲೆ ಲಾಲಿಪಾಪ್ ಅಷ್ಟೇನಾ? ಸಾಕು, ಕ್ಯಾಲೋರಿ ಜಾಸ್ತಿ ಆಗುತ್ತೆ. ನೀನು ವೆಯ್ಟ್ ಲಾಸ್ ಮಾಡ್ತಾ ಇದೆಯಾ? ಹಾಂ, ನಾವಿವಾಗ ದೊನ್ನೆ ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಇದ್ರ ಹೆಸ್ರೇನು ಪೂಜಾ? ದೊನ್ನೆ ಬಿರಿಯಾನಿ ಮನೆ ಅಂತ. ಸೊ ನಾವಿಲ್ಲಿ ದೊನ್ನೆ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ. ನನಗೆ ಆ್ಯಕ್ಚುಲಿ ಪಬ್ಲಿಕಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಇನ್ನೂ ಐ ಆಮ್ ನಾಟ್ ಓಕೆ, ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಟ್ರೈಯಿಂಗ್. ನೋಡೋಣ ಹೆಂಗಾಗುತ್ತೆ ಅಂತ. ಬಿರಿಯಾನಿ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ನಾವಿಲ್ಲಿ ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡ್ಕೊಂಡಿದ್ದೀವಿ. ಚಿಕನ್ ಲಾಲಿಪಾಪ್ ಮತ್ತು ಚಿಕನ್ ದೊನ್ನೆ ಬಿರಿಯಾನಿ. ಇದು ಬಂದ್ಬಿಟ್ಟು ದೊನ್ನೆ ಬಿರಿಯಾನಿ ಮನೆ ಅಂತ ಇದೆ ಶಿವಮೊಗ್ಗದಲ್ಲಿ. 2 ದೊನ್ನೆ ಬಿರಿಯಾನಿ ಮನೆ ಇದೆ. ಸೊ ನಾವಿಲ್ಲಿ ಒಂದು ಪ್ಲೇಸ್ ಇದೆ, ತುಂಬ ಚೆನ್ನಾಗಿರುತ್ತೆ ದೊನ್ನೆ ಬಿರಿಯಾನಿ ಮನೆ. ಅಲ್ಲಿ ದೊನ್ನೆ ಬಿರಿಯಾನಿನ ತಿನ್ನೋಕೆ ಬಂದಿದ್ದೀವಿ. ಈ ಥರ ಪಾರ್ಸಲ್ ತೊಗೊಂಡೋಗಿ ತಿನ್ನೋದಕ್ಕಿಂತನೂ ಅಲ್ಲೇ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ಈ ಥರ ಸ್ಟಾರ್ಟರ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕನ್ ಲಾಲಿಪಾಪಿಗೆ ಕರ್ಡ್ ಮಿಂಟ್ ಚಟ್ನಿ ಕೊಟ್ಟಿದ್ರು, ಅದಂತೂ ತುಂಬ ಚೆನ್ನಾಗಿತ್ತು. ಲಾಲಿಪಾಪ್ನ ಅದ್ರ ಜೊತೆಗೆ ಅಂದರೆ ಆ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಹೆವೆನ್. ಮತ್ತು ಚಿಕನ್ ದೊನ್ನೆ ಬಿರಿಯಾನಿನ ದೊನ್ನೆ ಅಂತ ಇರುತ್ತೆ, ಅದನ್ನು ಏನಂತ ಕರೀತಾರೆ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ಅದರೊಳಗೆ ಚಿಕನ್ ದೊನ್ನೆ ಬಿರಿಯಾನಿನ ಮೇಲೆ ಹಾಫ್ ಬಾಯ್ಲ್ಡ್ ಇಟ್ಬಿಟ್ಟು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಗ್ರೀನ್ ಕಲರ್ ಶೇರ್ವಾ ಕೊಟ್ಟಿರ್ತಾರೆ, ಲೆಮನ್, ಆನಿಯನ್ ಇದೆಲ್ಲದನ್ನು ಸ್ಕ್ವೀಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಡಯೆಟ್ ವರ್ಕೌಟ್ ಅಂತ ಹೇಳಿಬಿಟ್ಟು ಇಲ್ಲಿ ಇಷ್ಟು ತಿಂತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ತುಂಬ ಫುಡ್ಡಿ ನಾನಲ್ಲ, ನಮ್ಮ ಮನೇಲಿ ಎಲ್ಲ ನಮ್ಮಮ್ಮ, ನಮ್ಮ ಅಕ್ಕ, ನಾನು, ನಮ್ಮ ಪಾಪು ನಾವೆಲ್ಲ ತುಂಬ ಫುಡ್ಡಿಗಳು. ಒಂದು ಸೇಯಿಂಗ್ ಇದೆ, ತಿನ್ನೋಕ್ಕೋಸ್ಕರ ಬದುಕಿದೆಯೋ ಅಥವಾ ಬದುಕೋಕ್ಕೋಸ್ಕರ ತಿಂತಾ ಇದೆಯೋ ಅಂತ. ನಾವು ತಿನ್ನೋಕ್ಕೋಸ್ಕರನೇ ಬದುಕಿದ್ದೀವಿ ಅನ್ನೋ ಥರ ಫುಡ್ಡಿಗಳು ನಾವು. ಇವಾಗಿರೋ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದೆಲ್ಲ ನೋಡಿದಾಗ ನಾವು ಸ್ಟ್ರಿಕ್ಟಾಗಿ ಡಯಟ್ ವರ್ಕೌಟ್ ಇದೆಲ್ಲ ಮಾಡಲೇಬೇಕಾಗತ್ತೆ. ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಬೇಕು, ಫಿಟ್ಟಾಗಿರಬೇಕು, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳು ಬರದೇ ಇದ್ದಂಗೆ, ಹೆಲ್ತ್ ಇಶ್ಯೂಸ್ ಬರಲಿಲ್ದಂಗೆ ಚೆನ್ನಾಗಿರ್ಬೇಕಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಈ ಥರದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ವರ್ಕೌಟು, ಡಯೆಟ್ಟು ಎಷ್ಟಾಗುತ್ತೋ ನಾವು ಡೈಲಿ ಫುಡ್ಡಲ್ಲಿ ಕಟ್ ಡೌನ್ ಮಾಡಿಬಿಟ್ಟು ಕ್ಯಾಲೋರಿನ, ಆಯಿಲನ್ನು, ಇವಾಗ ಕೆಲವೊಂದು ಹೈ ಕ್ಯಾಲೋರಿ ಇರೋವಂಥದ್ದನ್ನೆಲ್ಲ ಕಟ್ ಡೌನ್ ಮಾಡಿಬಿಟ್ಟು ವರ್ಕೌಟ್ ವೀಕಲ್ಲಿ ಒಂದು 5 day ಮಾಡಿಬಿಟ್ಟು ವೀಕಲ್ಲಿ 1-2 ಚೀಟ್ ಮೀಲ್ ತಿನ್ನೋದ್ರಿಂದ ಏನೂ ಲಾಸ್ ಇಲ್ಲ.
ಡಯಟ್ ಅಂತ ಬಂದಾಗ ಏನು ಮಾಡಿದ್ರು ಸಸ್ಟೈನಬಲ್ ಆಗಿರೋ ಥರ ಮಾಡಬೇಕು. ಎಲ್ಲದನ್ನು ಬಿಟ್ಬಿಟ್ಟು ನಾವು ಹಾಗೆ ಕೂತ್ಕೊಂಡ್ವಿ ಅಂತ ಅಂದರೆ ಮತ್ತೆ ಏನಾದರೂ ತಿನ್ಬೇಕಂತ ಆಸೆ ಆದಾಗ ಎಲ್ಲ ಚೆನ್ನಾಗಿ ತಿಂದುಬಿಡ್ತೀವಿ. ಆವಾಗ ನಾವು ಮಾಡಿದ ಡಯಟ್ ಎಲ್ಲ ವೇಸ್ಟ್ ಆಗಿಬಿಡತ್ತೆ. ಸೊ ಈ ಥರ ಮಧ್ಯದಲ್ಲಿ ಅಟ್ಲೀಸ್ಟ್ 1 ಮೀಲ್ 2 ಮೀಲ್ ನಮ್ಗೆ ಇಷ್ಟ ಆಗಿರೋದು ವೀಕಲ್ಲಿ ತಿಂತಾ ಮಾಡಿದ್ರೆ ಲಾಂಗ್ ಟರ್ಮ್ ಆಗಿ ಸಸ್ಟೈನಬಲ್ ಆಗಿ ಇರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ನಂಗೆ ನೆಕ್ಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಗಳನ್ನ ಟ್ರೈ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.